ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಎಂದು ತಮ್ಮ ಜೀವನವನ್ನೇ ಸ್ವಾತಂತ್ರ್ಯ ಪ್ರಾಪ್ತಿಗಾಗಿ ಮುಡಿಪಿಟ್ಟ ವೀರಕೇಸರಿ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಪುಣ್ಯತಿಥಿಯಿಂದು ಅವರ ಸ್ಮೃತಿಗೆ ಶ್ರದ್ಧಾಸುಮನ ಅರ್ಪಿಸಲಾಗುತ್ತಿದೆ. ಇಂದು ವಿಶ್ವ ಶ್ವಾಸಕೋಶ ಜನಜಾಗೃತಿ ದಿನ. ಶ್ವಾಸಕೋಶದ ಆರೋಗ್ಯ ಕಾಪಾಡಿ, ಧೂಮಪಾನದಿಂದ ದೂರವಿರಿ, ನಿಯಮಿತ ಆರೋಗ್ಯ ತಪಾಸಣೆ ಕೈಗೊಂಡು ಜಾಗೃತಿ ಮತ್ತು ಮುನ್ನೆಚ್ಚರಿಕೆ ಮೂಲಕ ದೀರ್ಘಾಯುಷಿಗಳಾಗಿ ಎಂದು ತಜ್ಞ ವೈದ್ಯರು ಮನವಿ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ಲಿನ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಮಹಾಂತ ಶಿವಯೋಗಿಗಳ ಜನ್ಮದಿನವಾದ ಇಂದು ವ್ಯಸನಮುಕ್ತಿ ದಿನಾಚರಣೆಯನ್ನು ರಾಜ್ಯಾದ್ಯಂತ ಅನೇಕ ಜನಜಾಗೃತಿ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಗುತ್ತಿದೆ. ಮೈಸೂರಿನ ಐತಿಹಾಸಿಕ ಶ್ರೀ ನಿರಂಜನ ಮಠದ ಆವರಣದಲ್ಲಿ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಹಾಗೂ ವಿವೇಕ ಸ್ಮಾರಕವನ್ನು ಇಂದು ಮಧ್ಯಾಹ್ನ 3:30ಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ಸಂಜೆ 4:30ಕ್ಕೆ ಶ್ರೀರಾಮಕೃಷ್ಣ ವಿದ್ಯಾಶಾಲೆ ಮೈದಾನದಲ್ಲಿ ಸಾರ್ವಜನಿಕ ಸಮಾರಂಭ ಆಯೋಜಿತವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗವಹಿಸಲಿದ್ದಾರೆ. ಸ್ವಾಮಿ ವಿವೇಕಾನಂದರ ಅಮೃತಶಿಲೆ ಶಿಲ್ಪವನ್ನು ಶ್ರೀರಾಮಕೃಷ್ಣಾಶ್ರಮದ ಹಿರಿಯ ಯತಿಗಳು ಪ್ರಧಾನಮಂತ್ರಿಯವರಿಗೆ ಉಡುಗೊರೆಯಾಗಿ ನೀಡಲಿದ್ದಾರೆ. ಖ್ಯಾತ ಶಿಲ್ಪಿ ಮೈಸೂರಿನ ಅರುಣ್ ಯೋಗಿರಾಜ್ ಈ ಉಡುಗೊರೆ ರೂಪಿಸಿದ್ದು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಇಂದು ಪ್ರಧಾನಮಂತ್ರಿಗಳಿಗೆ ಅಮೃತಶಿಲೆಯ ಏಕಶಿಲಾ ಸ್ವಾಮಿ ವಿವೇಕಾನಂದರ ಪ್ರತಿಮೆಯನ್ನ ನೀಡ್ತಾ ಇದ್ದೇವೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಈ ಒಂದು ಪ್ರತಿಮೆಯು 18 ಇಂಚು ನಲ್ಲಿ ಕೂಡಿದೆ. ಸುಮಾರು 10 ಕೆಜಿ ಒಳಗೆ ನಮಗೆ ಈ ಒಂದು ಉಡುಗೊರೆಯ ತೂಕ ಇರಬೇಕಾಗಿರುತ್ತೆ. ಈಗ ಪೂರ್ಣಗೊಂಡು ಸುಮಾರು 8 ಕೆಜಿ ನಮಗೆ ಈ ಪ್ರತಿಮೆ ಬಂದಿದೆ. ಏಕಶಿಲಾ ಮೂರ್ತಿಯಲ್ಲಿ ಇಷ್ಟು ಸೂಕ್ಷ್ಮ ಕೆತ್ತನೆ ಅಮೃತಶಿಲೆಯಲ್ಲಿ ಮಾಡೋದು ಸ್ವಲ್ಪ ಚಾಲೆಂಜಿಂಗ್. ಗ್ರೈಂಡಿಂಗ್ ಟೂಲ್ಸ್ ಇರಬಹುದು, ನ್ಯೂಮ್ಯಾಟಿಕ್ ಟೂಲ್ಸ್ ಇರಬಹುದು, ಅದನ್ನ ಬಳಸಿ ಆಶ್ರಮದ ಅಧ್ಯಕ್ಷರು ಸಮರ್ಪಿಸ್ತಾ ಇದ್ದಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರತಿಮೆಯನ್ನ 2022ರಲ್ಲಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಮಾಡಿ ಉಡುಗೊರೆಯಾಗಿ ಕೊಟ್ಟಿದ್ವಿ. ತುಂಬಾ ಒಳ್ಳೆಯ ಮೊತ್ತಕ್ಕೆ ಆಪ್ಷನ್ ಆಗಿ ಬಂದಂತ ಹಣವನ್ನ ಗಂಗೆಯ ಸ್ವಚ್ಛತೆಗಾಗಿ ನಮ್ಮ ಪ್ರಧಾನಮಂತ್ರಿಗಳು ಬಳಸಿರುತ್ತಾರೆ. ಅವರು ಯಾವುದೇ ಉಡುಗೊರೆಯ ದುಡ್ಡನ್ನು ಸಹ ತೆಗೆದುಕೊಳ್ಳದೆ ಅದನ್ನ ಗಂಗೆಯ ಸ್ವಚ್ಛತೆಗಾಗಿ ಬಳಸುವುದು ಬಹಳ ವಿಶೇಷ. ಜೈ ಭಾರತ್ ಮಾತಾ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನ ನಾಳೆ ಭಾನುವಾರ ಬೆಳಗ್ಗೆ ದೇಶಾದ್ಯಂತ ಆಯೋಜಿಸಿದೆ. ಈ ಅಭಿಯಾನ ಯುವಜನತೆಯನ್ನು ಮಾದಕ ವಸ್ತು ಸಾಗಣೆ ಮತ್ತು ಬಳಕೆ ವಿರುದ್ಧ ಸಂಘಟಿಸಿ ವಿಕಸಿತ ಭಾರತ 2047 ಎಂಬ ಕನಸಿನ ಸಾಕಾರಕ್ಕೆ ಅಣಿಗೊಳಿಸಲು ಯೋಜಿಸಿದೆ. ಈ ಕಾರ್ಯಕ್ರಮ ದೇಶದಾದ್ಯಂತ 10,000 ಸ್ಥಳಗಳಲ್ಲಿ 1 ಕೋಟಿಗೂ ಹೆಚ್ಚು ಯುವಜನರನ್ನು ತೊಡಗಿಸಿಕೊಳ್ಳಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಷ್ಟ್ರವ್ಯಾಪಿ ಅಭಿಯಾನದ ಅಂಗವಾಗಿ ನಾಳೆ ಬೆಳಗ್ಗೆ 10:30ಕ್ಕೆ ವರ್ಚುವಲ್ ವೇದಿಕೆ ಮೂಲಕ ಯುವ ಜನರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಎಂದು ಧಾರವಾಡ ಜಿಲ್ಲೆ ಯುವ ವ್ಯವಹಾರಗಳ ಅಧಿಕಾರಿ ಸಂಗ್ರಾಮ್ ಸಾವಂತ್ ತಿಳಿಸಿದ್ದಾರೆ. ಧಾರವಾಡ ಹೈಕೋರ್ಟ್ ಪೀಠದ ವಕೀಲರ ಸಂಘ ಇಂದು ಮಹಿಳಾ ಚೇತನ ಪರ್ವ ಕಾರ್ಯಕ್ರಮ ಆಯೋಜಿಸಿದೆ. ಮಧ್ಯಾಹ್ನ 1:30ಕ್ಕೆ ಉಚ್ಚ ನ್ಯಾಯಾಲಯದ ಸಭಾಂಗಣದಲ್ಲಿ ಇಂದು ಇಡೀ ದಿನದ ಕಲಾಪ ನಡೆಸುತ್ತಿರುವ 10 ಜನ ಮಹಿಳಾ ನ್ಯಾಯಮೂರ್ತಿಗಳಿಗೆ ಸನ್ಮಾನಿಸಲಾಗುವುದು ಎಂದು ಸಂಘದ ಅಧ್ಯಕ್ಷ ಬಿಡಿ ಹಿರೇಮಠ್ ತಿಳಿಸಿದ್ದಾರೆ. ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳ ರುಚಿ ಮಕ್ಕಳಿಗೆ ಪರಿಚಯಿಸುವಂತೆ ಹುಬ್ಬಳ್ಳಿ ಧಾರವಾಡ ಬಂಟರ ಸಂಘದ ಕಾರ್ಯದರ್ಶಿ ರತ್ನಾಕರ ಶೆಟ್ಟಿ ಕೋರಿದ್ದಾರೆ. ಹುಬ್ಬಳ್ಳಿಯ ಆರ್ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿತ ಹಲಸು ಮೇಳದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ರೈತಾಪಿ ವರ್ಗಕ್ಕೆ ಅನುಕೂಲ ಕಲ್ಪಿಸಲು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು 5 ವರ್ಷಗಳ ಕಾಲ ವಿಸ್ತರಿಸಲು ಕೇಂದ್ರ ಸಚಿವ ಸಂಪುಟ ನಿರ್ಧರಿಸಿದೆ. ವಾರ್ಷಿಕ 6,000 ರೂಪಾಯಿ ಧನ ಸಹಾಯ ಪ್ರತಿಯೊಬ್ಬ ರೈತರಿಗೆ 3 ಕಂತುಗಳಲ್ಲಿ ನೀಡಲಾಗುತ್ತಿದ್ದು 2030-31ರವರೆಗೆ ಯೋಜನೆ ಮುಂದುವರೆಸಲು 3.15 ಲಕ್ಷ ಕೋಟಿ ವಿನಿಯೋಗಿಸಲು ಪ್ರಧಾನಮಂತ್ರಿ ಅಧ್ಯಕ್ಷತೆಯ ಸಚಿವ ಸಂಪುಟ ತೀರ್ಮಾನಿಸಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ಸಂಸ್ಥಾಪಕರ ದಿನಾಚರಣೆ ಇಂದು ಸಂಜೆ 4 ಗಂಟೆಗೆ ಸಂಸ್ಥೆಯ ಸಭಾಭವನದಲ್ಲಿ ನಡೆಯಲಿದೆ. ವ್ಯಾಪಾರ ಹಾಗೂ ಉದ್ಯಮದಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರಿಗೆ ವಾಣಿಜ್ಯ ರತ್ನ ಪ್ರಶಸ್ತಿ ನೀಡಿ ಗಣ್ಯರು ಗೌರವಿಸಲಿದ್ದಾರೆ. ಚಿತ್ರದುರ್ಗ ತಾಲೂಕು ದೊಡ್ಡಿಗನಾಳ್ ಗ್ರಾಮದ ಜಮೀನಿನಲ್ಲಿ ಅಂದಾಜು 1 ವರ್ಷ ಪ್ರಾಯದ 2 ಚಿರತೆ ಮರಿಗಳು ಮೃತಪಟ್ಟಿವೆ. ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ
ಪರಿಶೀಲನೆ ಕೈಗೊಂಡಿದ್ದು, ಅರಣ್ಯಕ್ಕೆ ಹೊಂದಿಕೊಂಡಿರುವ ಮೆಕ್ಕೆಜೋಳದ ಜಮೀನಿನಲ್ಲಿ ಕೀಟನಾಶಕ ಮಿಶ್ರಿತ ನೀರು ಸೇವಿಸಿದ ಪರಿಣಾಮ ಸಾವು ಸಂಭವಿಸಿರಬಹುದು ಎಂದು ಶಂಕೆ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 PM.